This morning I went and met the Speaker of the Lok Sabha and I said to him that it was important that we be allowed to debate what happened to the students the day before. The Speaker said he needed to take permission from the government, but it was very clear to us in the hours after that there was no interest in the government of having a debate. तो हमने डिसीजन लिया कि हम प्राइम मिनिस्टर के घर के सामने जाके धरना करें और जो स्टूडेंट्स की इशू है, जो देश के लिए सबसे ज़रूरी इशू है और जो उनके खिलाफ किया गया है, वो हम नेशनल अटेंशन में लाएं और प्राइम मिनिस्टर का घर के सामने जाके करें. वाई इज द इंडियन एजुकेशन सिस्टम कोलैप्सिंग? वाई आर पेपर्स लीकिंग? वाई इज एजुकेशन सो एक्सपेंसिव इन इंडिया? वाई डू फैमिलीज हैव टू डिस्ट्रॉय देमसेल्व्स फाइनेंशियली to educate their children? These are legitimate questions and there's absolutely nothing wrong with asking these questions. Students की मांगे हैं, पहला धर्मेंद्र प्रधान और अमित शाह का रेजिग्नेशन, दूसरा कि स्टूडेंट्स को जिन्होंने मारा है, जिन्होंने ह्यूमिलिएट किया है, उन पर एक्शन लिया जाए और जो भी स्टूडेंट्स पर केसेस हैं उनको हटाया जाए. फाइनली पूरी ऑपोजिशन चाहती है कि ये जो इशू है, देश का सबसे बड़ा इशू है, इस पे कल लोकसभा में, राज्यसभा में डिबेट हो और हम अपनी बात रख सकें. मेरा मोदी जी से एक सजेशन है एज एलओपी, कल जो हुआ, जो आपकी सरकार ने, आपके होम मिनिस्टर ने किया, उसके लिए आप देश के स्टूडेंट से माफ़ी मांगिए और जल्दी से जल्दी एग्जामिनेशन सिस्टम और एजुकेशन सिस्टम्स पर रिफॉर्म शुरू कीजिए. आप सब ने हमारा समर्थन किया. सारे लोग जो स्टूडेंट्स की इशू के लिए लड़ रहे हैं, एक साथ लड़ रहे हैं. मैं आप सबका दिल से धन्यवाद. ಇನ್ನು ಹೋರಾಟಕ್ಕೆ ಹೇಗೆಲ್ಲ ಸಿದ್ಧತೆ ನಡೆದಿತ್ತು ಗೊತ್ತಾ? ಇಲ್ಲಿ ಪ್ರಧಾನಿ ಮನೆಯ ಮುಂದೆ ಹೋರಾಟಕ್ಕೆ ಪಕ್ಕಾ ಪ್ಲಾನ್ ಮಾಡಲಾಗಿತ್ತು. ಖರ್ಗೆ ಜನ್ಮದಿನದ ಶುಭ ಕೋರುವಂತಹ ನೆಪ ಪ್ರಧಾನಿ ನಿವಾಸದ ಎದುರು ಇಲ್ಲಿ ಕಾಂಗ್ರೆಸ್ಸಿಗರು ಜಮಾಯಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಎದುರು ಜಮಾಯಿಸಿದ್ರು. ಸುಳಿವೇ ಕೊಡದೆ ಪ್ರಧಾನಿ ನಿವಾಸದತ್ತ ಕಾಂಗ್ರೆಸ್ಸಿಗರು ದೌಡಾಯಿಸಿದ್ರು. ಗೌಪ್ಯ ನಡೆಯ ಮೂಲಕ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇತ ಪ್ರತಿಭಟನೆಗೂ ಮುನ್ನ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದರೆ ಗೌಪ್ಯವಾಗಿ ವಿಜಯ್ ಚೌಕ್ರವರೇ ಮೆರವಣಿಗೆಗೆ ನಿರ್ಧಾರವನ್ನ ಮಾಡ್ತಾರೆ. ಆದರೆ ಈ ಯೋಜನೆ ಸೋರಿಕೆಯಾಗಿದ್ದಕ್ಕೆ ಪ್ಲಾನ್ಗೆ ಕೋಕ್ ಬಿದ್ದಿರುವಂಥದ್ದು. ಇನ್ನು ಮಧ್ಯಾಹ್ನ 3ರ ಹೊತ್ತಿಗೆ ಖರ್ಗೆ ನಿವಾಸಕ್ಕೆ ನಾಯಕರು ಭೇಟಿಯನ್ನ ನೀಡ್ತಾರೆ. ಆಗಲೇ ಸಿದ್ಧವಾಗಿದ್ದು ಬೃಹತ್ ಪ್ರತಿಭಟನೆಯ ಈ ಒಂದು ಪ್ಲಾನ್ ನೋಡಿ. ಇಲ್ಲಿ ಅಂದರೆ ಈ ಪ್ರತಿಭಟನೆ ಮಾಡಲಿಕ್ಕೆ, ಹೋರಾಟಕ್ಕೆ ಹೇಗೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಗೊತ್ತಾ? ಅಂದರೆ ಇಲ್ಲಿ ಖರ್ಗೆರವರ ಹುಟ್ಟುಹಬ್ಬದ ನೆಪದಲ್ಲಿ ಒಂದು ಪಕ್ಕಾ ಪ್ಲ್ಯಾನನ್ನು ಮಾಡಿಕೊಂಡಿರುತ್ತದೆ. ಪ್ರಧಾನಿ ನರೇಂದ್ರ ಮೋದಿರವರ ಮನೆಯ ಹೋರಾಟಕ್ಕೆ ಒಂದು ಪಕ್ಕಾ ಪ್ಲ್ಯಾನ್ ಮಾಡಿದರು. ಖರ್ಗೆ ಜನ್ಮದಿನದ ಶುಭ ಕೋರುವಂತಹ ನೆಪದಲ್ಲಿ ಪ್ಲ್ಯಾನನ್ನು ನಡೆಸಿದ್ದಾರೆ. ಪ್ರಧಾನಿ ನಿವಾಸದ ಎದುರು ಕಾಂಗ್ರೆಸ್ಸಿಗರು ಜಮಾಯಿಸಿದ್ರು. ಸುಳಿವೇ ಕೊಡದೆ ಪ್ರಧಾನಿ ನಿವಾಸದತ್ತ ದೌಡಾಯಿಸಿರುವಂಥದ್ದು ಕಾಂಗ್ರೆಸ್ಸಿಗರು. ಗೌಪ್ಯ ನಡೆಯ ಮೂಲಕ ಕೇಂದ್ರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್. ಇತ ಪ್ರತಿಭಟನೆಗೂ ಮುನ್ನ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಈ ಬಗ್ಗೆ. ಆದರೆ ಗೌಪ್ಯವಾಗಿ ವಿಜಯ್ ಚೌಕ್ರವರಿಗೆ ಮೆರವಣಿಗೆಗೆ ನಿರ್ಧಾರಕ್ಕೆ ಹೇಳುವಂಥದ್ದು. ಆದರೆ ಈ ಯೋಜನೆ ಸೋರಿಕೆಯಾಗ್ತಾ ಇದ್ದಂತೆ ಪ್ಲಾನ್ಗೆ ಬ್ರೇಕ್ ಬಿದ್ದಿದೆ. ಮಧ್ಯಾಹ್ನ 3ರ ಹೊತ್ತಿಗೆ ಖರ್ಗೆ ನಿವಾಸಕ್ಕೆ ನಾಯಕರು ಭೇಟಿಯನ್ನು ನೀಡುತ್ತಾರೆ. ಆಗಲೇ ನೋಡಿ ಈ ಒಂದು ಬೃಹತ್ ಪ್ರತಿಭಟನೆಯ ಪ್ಲಾನ್ ಸಿದ್ಧವಾಗಿದ್ದು.